ಓ ಇಲ್ಲಿಂದನೇ ಶುರುನಾ ಆಂಧ್ರ ಅಂತ ಅಂದ್ಕೊಂಡು ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು 5:23. ಇವತ್ತು ಸಂಡೇ. ಬೆಳಗ್ಗೆನೆ ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ಒಂದು ಫಂಕ್ಷನ್ ಇತ್ತು. ಆ ಕಾರಣದಿಂದ ಆಂಧ್ರಾಗೆ ಹೊರಟ್ವಿ. ಆಂಧ್ರದಲ್ಲಿ ಅಮ್ಮನ ರಿಲೇಟಿವ್ ಬಂದು ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದರು. ಸೊ ಹೊರಡೋಣ ಅಂತ ಹೊರಟ್ವಿ. ಹೋಗ್ಬೇಕಾದ್ರೆ ವಂದನೆಗಳು ಕರ್ನಾಟಕ ಅಂತ ಇತ್ತು. ಓ ಇಲ್ಲಿಂದನೇ ಶುರುನಾ ಆಂಧ್ರ ಅಂತ ಅಂದ್ಕೊಂಡು ಹೇಗಿದ್ರು ಮತ್ತೆ ರಿಟರ್ನ್ ಬೇಗ ಬರ್ತೀವಲ್ವಾ ಅಂತ ಅಂದ್ಕೊಂಡು ಹೋದ್ವಿ. ಹಾಗೆ ಹೋಗ್ಬೇಕಾದ್ರೆ ಫಸ್ಟ್ ಟೈಮ್ ಆಂಧ್ರಾಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿನೇ ಇತ್ತು. ಆ್ಯಂಡ್ ಫೈನಲಿ ರೀಚ್ ಆದ್ವಿ ಕೊತ್ತಪಲ್ಲಿ ಆಂಧ್ರಾಗೆ. ಮನೆ ಹತ್ರ ಹೋದ್ವಿ, ಅಲ್ಲೆಲ್ಲ ರೆಡಿ ಆಗಿತ್ತು ಆಲ್ರೆಡಿ. ದೇವಸ್ಥಾನ ಹತ್ರ ಹೊರಟ್ವಿ. ನೀವೇ ನೋಡ್ತಿದ್ರ ಅಲ್ವಾ ಎಷ್ಟು ಅದ್ಭುತವಾಗಿ ಅವರ ಸಂಪ್ರದಾಯಗಳನ್ನ ಫಾಲೋ ಮಾಡ್ತಾರೆ. ದೇವ್ರ ಫೋಟೋ ತೆಕ್ಕೊಂಡು ಮುಂದೆ ಮನೆ ಹತ್ರ ಹೋಗೋಣ ಅಂತ ಹೊರಟ್ವಿ. ಮನೆ ಹತ್ರ ಬಂದು ಮಟನ್ ಎಲ್ಲ ಕಟ್ ಮಾಡ್ತಿದ್ರು. ನೋಡೋಣ ಅಂತ ಹೋದಾಗ ಇರಲಿ ಇದು ಒಂದು ವಿಡಿಯೋ ಹಾಕೋಣ ಅಲ್ವಾ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡಿಕೊಂಡೆ. ಆಮೇಲೆ ಎಲ್ಲರೂ ಮಾತಾಡಿಕೊಂಡು ಹೊಲ್ದ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಹೊಲ್ದ ಹತ್ರ ಹೊರಟ್ವಿ. ಹಚ್ಚ ಹಸಿರಿನ ತಾಣ ಅಂತ ಅನ್ನಿಸ್ತು. ಏನಕ್ಕೆ ಅಂತ ಹೇಳಿದ್ರು, ಒಬ್ಬ ರೈತ ಅಷ್ಟು ಬೆಳೆನ ಬೆಳೀಲಿಕ್ಕೆ ಎಷ್ಟು ಕಷ್ಟಪಡ್ತಾನೆ ಅಂತ ನನಗೆ ಗೊತ್ತಿದೆ. ಏನಕ್ಕೆ ಅಂತ ಹೇಳಿದ್ರೆ ನಾನು ಕೂಡ ಒಬ್ಬ ರೈತನ ಮಗಳು. ಎಲ್ಲ ರೈತರಿಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಮತ್ತು ಟೈಮ್ ಆಯಿತು ಅಂತ ಮನೆ ಕಡೆ ಹೊರಟು ಮತ್ತೆ ನಮ್ಮ ಕರ್ನಾಟಕಕ್ಕೆ ಬಂದ್ವಿ.